ಧಾರವಾಡ ವಾರ್ಡ್ ನಂಬರ್ 11 ಶೀಲವಂತರ ಓಣಿ. ಇಲ್ಲಿ ಜನರ ಜೀವನವೇ ದುರ್ವಾಸನೆಯ ಕಣಿವೆಯಲ್ಲಿ ಸಿಲುಕಿದೆ. ಒಳಚರಂಡಿ ಒಡೆದು ಹರಿಯುತ್ತಿದೆ. ದುರ್ವಾಸನೆಯು ತುಂಬಿದೆ. ಆರೋಗ್ಯದ ಅಪಾಯ. ಇಲ್ಲಿ ಇರುವ ಸರ್ಕಾರಿ ಶಾಲೆಯ ಮಕ್ಕಳು ನಿವಾಸಿಗಳು ಪ್ರತಿದಿನ ಮೂಗು ಮುಚ್ಚಿಕೊಂಡೇ ಬದುಕುವ ಹಠಾತ್ ಪರಿಸ್ಥಿತಿ. ಎಷ್ಟು ಸಲ ಮನವಿ ಕೊಟ್ಟರೂ ಮಹಾನಗರ ಪಾಲಿಕೆ ಹೇಳುವುದು ಒಂದೇ, ಮಾಡ್ತೇವಿ ಪರಿಹಾರ. ಆದರೆ ಜನರು ಹೇಳೋದು ಬೇರೆ. ಇದು ಭರವಸೆಯ ನಾಟಕ. ಶೀಲವಂತರ ಓಣಿಯ ನಿಜಕ್ಕೂ ಕೇಳುತ್ತಿದೆ, ನಮ್ಮ ಆರೋಗ್ಯ ನಮ್ಮ ಬದುಕು, ಯಾರು ಜವಾಬ್ದಾರಿ? ಇದು ಸಾಮಾನ್ಯ ಸಮಸ್ಯೆ ಅಲ್ಲ, ಇದು ಒಂದು ಎಚ್ಚರಿಕೆಯ ಒಂದು ಸೂಚನೆ. ಒಳಚರಂಡಿಯ ದುರ್ವಾಸನೆಗೆ ಈಗ ಜನರ ಸಹನೆ ಗಡಿಯನ್ನು ದಾಟುತ್ತಿದೆ. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಮನೆ ಸಾವಂತ ಇಲ್ಲಿ ನಮ್ಮದು ಚಂಬರ್ ಎಲ್ಲ ತುಂಬಿ ಹರಿತಾ ಇದೆ. ಎಲ್ಲ ಕಂಪ್ಲೇಂಟ್ ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಸಾಕಾಗಿದೆ. ಅವ್ರಿಗೆ ಪಾಪ ಸಾಕಷ್ಟು ಸಲ ಕೊಟ್ಟಿದ್ದಾರೆ. ಬರ್ತಾರೆ, ನೋಡ್ತಾರೆ, ಅದು ಟೆಂಡರ್ ಆಗ್ಬೇಕು, ಅದು ದುಡ್ಡಿಲ್ಲ ಅಂತ ಹೇಳ್ತಾರೆ, ಹೋಗ್ತಾರೆ. ಯಾರು ಇದಕ್ಕೆ ದಾದ ಮಾಡ್ತಾಯಿಲ್ಲ. ಇಲ್ಲಿ ಶಾಲೆ ಮಕ್ಕಳಿದ್ದಾವೆ, ಅವ್ರಿಗೆಲ್ಲ ಅದರಿಂದ ಸಮಸ್ಯೆ ಭಾಳ ಆಗ್ತಾಯಿದೆ. ಅದ್ರ ವಾಸನೆ ಭಯಂಕರ ವಾಸನೆ. ನಮಗೂ ನಮ್ಮ ಮನೆ ಮುಂದೆ ಪೂರ್ತಿ ವಾಸನೆ, ದಿನ ಅದೇ ವಾಸನೆ. ನಮಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಹೇಳಿದ್ವಿ, ಯಾರು ಅದಕ್ಕೆ ದಾದ ಮಾಡ್ತಾಯಿಲ್ಲ. ಸರ್ ಇದು ಬಂದುಬಿಟ್ಟು ವಾರ್ಡ್ ನಂಬರ್ 11 ಇದು ಶೀಲವಂತರ ಉರ್ದು ಸ್ಕೂಲ್ ಹತ್ರ ಸರ್. ಇದು ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಈಗ ಏನಂದ್ರೆ 1 ವರ್ಷ ಆತ್ರಿ ಸರ್. 1 ವರ್ಷ ಸನೇಕ ಆತ. ಈ ಡ್ರೈನೇಜ್ ಪ್ರಾಬ್ಲಮ್ ಆಗಿದೆ ಸರ್. ಈಗ ಡ್ರೈನೇಜ್ ಇದ್ದ ಕಾರ್ಪೊರೇಷನ್ ನಾವು ಕಂಪ್ಲೇಂಟ್ ಮಾಡಿದ್ರು, ಕಂಪ್ಲೇಂಟ್ ಅಟೆಂಡ್ ಮಾಡ್ತಾರೆ ಸರ್. ಅಟೆಂಡ್ ಮಾಡಿ ಒಂದು ಜೆಟ್ ಗಾಡಿ ಕಳಿಸಲ್ಲ, ಏನಿಲ್ಲ ಸರ್. ಬರೀ ವರ್ಕರ್ಸನ್ನ ಅಷ್ಟೇ ಕಳಿಸ್ತಾರೆ ಸರ್. ವರ್ಕರ್ಸನ್ನ ಕಳಿಸಿ ಅಷ್ಟೇ ಒಂದು 10 ನಿಮಿಷ ನಿಂತು ವರ್ಕ್ ಮಾಡ್ತಾರೆ ಸರ್. ವರ್ಕ್ ಮಾಡಾದ್ಮೇಲೆ ಮತ್ತು ಇದೇ ಪ್ರಾಬ್ಲಮ್ ಸರ್. ಇದೇ ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ಯಾರು ಕಾರ್ಪೊರೇಟರ್ ಆಯಿತು ಯಾರಾಯಿತು ಇದ್ರ ಬಗ್ಗೆ ನಾವು ಗಮನ ಹರಿಸ್ತಿಲ್ಲ ಸರ್. ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಐತಿ. ಇದ್ರ ಬಗ್ಗೆ ಎಲ್ಲನೂ ಇದೆ ಸರ್. ಇದ್ರ ಬಗ್ಗೆನೂ ಯಾರು ಅಂತರೂ ಕಾಳಜಿ ಅಂತೂ ವಹಿಸ್ತಿಲ್ಲ ಸರ್. ಸರ್ ಇದು ಸಮಸ್ಯೆ ನೋಡಿರಿ ಸರ್. ಇಲ್ಲಿ ಮುಂದೆ ಸ್ಕೂಲ್ ಇದೆ ಸರ್. ಇದು ಪಬ್ಲಿಕ್ ಪ್ಲೇಸ್ ಸರ್. ಅಡ್ಡಾಡು ಅಂತದ್ದು. ಈಗ ನಾವು ಕಂಟಿನ್ಯೂ ಈ ಮನೆಯವರು ಇಲ್ಲಿ ಇದೇನು ಸಾಲ್ಕ ಮನೆ ಇದ್ದಾರೆ ಸರ್. ಈ ಮನೆಯವರು ಕಂಟಿನ್ಯೂ ಒಂದು ಏನಿಲ್ಲ ಅಂದರೂ 8-9 ತಿಂಗಳಾದ ಸರ್. ಮನೆ ಬಾಕ್ಲ ಕ್ಲೋಸ್ ಹಾಕ್ಕೊಂಡು ಇನ್ನು ಮಠ ಅಂತೂ ಬಾಕ್ಲ ಓಪನ್ ಇಲ್ಲ ಸರ್. ಯಾವುದು ಯಾಕಂದರೆ ಈ ಡ್ರೈನೇಜ್ ವಾಸನೆ ಪ್ರಾಬ್ಲಮ್. ಡ್ರೈನೇಜ್ ಈಗಂತೂ ಈಗ ಹರಿತಿದೆ ಸರ್. ಒಂದೊಂದು ಟೈಮ್ ಅಂತೂ ಕೆಟ್ಟ ವಾಸನೆ ಬರುತ್ತೆ ಸರ್ ಡ್ರೈನೇಜ್ ಇದು. ಅಂಥದ್ರಲ್ಲಿ ಇಲ್ಲಿ ಮುಂದೆ ಅಂಗನವಾಡಿ ಇದೆ, ಅಂಗನವಾಡಿ ಸ್ಕೂಲ್ ಇದೆ. ಆಮೇಲೆ ಇಲ್ಲಿ ದೇವಸ್ಥಾನ ಇದೆ ಸರ್. ದೇವಸ್ಥಾನಕ್ಕಂತೂ ಹಲವಾರು ಭಕ್ತರು ಬರ್ತಿರ್ತಾರೆ, ಹೋಗ್ತಿರ್ತಾರೆ ಸರ್. ಈಗ ಅವ್ರಿಗೆ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆದಂಗೆ ಆಗಿದೆ ಸರ್. ಇದು ಪಬ್ಲಿಕ್ಕಿಗೆ ದಬ್ಬಾಶ್ ಪ್ರಾಬ್ಲಮ್ ಆದಂಗೆ ಆಗಿದೆ. ಎಲ್ಲ ಕಡೆ ಟೆಂಡರ್ ಅಂತಾರೆ ಸರ್. ಟೆಂಡರ್ ವರ್ಕ್ಸ್ ಎಲ್ಲ ಕಡೆನೂ ನಡೀತಿದೆ ಸರ್. ಈ ವಾರ್ಡ್ನಲ್ಲಿ ಯಾಕೆ ನಡೀತಿಲ್ಲ ವಾರ್ಡ್ಸು? ಈ ವಾರ್ಡ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಸರ್? ಮಹಾನಗರ ಪಾಲಿಕೆ ತಿಳಿಸಿದ್ದೀವಿ ಸರ್. ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೀವಿ. ಸದಸ್ಯರು ಏನಂತಾರೆ ಸರ್, ಈಗ ಇಲ್ಲ ನಾವು ಟೆಂಡರ್ ಹಾಕಿದ್ದೀವಿ, ನಮಗೆ ಅಮೌಂಟ್ ಇದನ್ನಾಗಿದೆ, ಟೆಂಡರ್ ಹಾಕಿದ್ದೀವಿ, ಈ ಟೆಂಡರ್ ಯಾರು ತೊಗೊಂಡ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಇನ್ನೂ ಮಟ್ಟ ವರ್ಕ್ ಸ್ಟಾರ್ಟ್ ಆಗ್ತಿಲ್ಲ ಸರ್. ಇದು ಮನೆ ಹಾನಿ ಅಂದರೆ ಸರ್ ಇದು ಕಂಟಿನ್ಯೂ ಒಂದು 10 ತಿಂಗಳು 11 ತಿಂಗಳು ಆಯ್ತು ಸರ್. ಈಗ ಇದು ಡ್ರೈನೇಜ್ ಇದೆ ಪ್ರಾಬ್ಲಮ್ ಆಗಿ ಹಿಂಗೆ ಕಂಟಿನ್ಯೂ ಫೋರ್ಸಬಲಿ ನೀರು ಏನಾಗುತ್ತೆ ಅಂದರೆ ಬಾಡಿ ಕುಸಿಯುವಂಥ ಚಾನ್ಸಸ್ ಇರುತ್ತೆ ಸರ್. ಹಾಂ ರೀ. ಈಗ ಅದ್ರ ಸಂಬಂಧ ಏನು ನೋಡಿದ್ರೆ RCC ಮನೆ ಅಲ್ಲ ಸರ್, ಹಂಚಿನ ಮನೆ ಸರ್ ಇದು. ಇದು ಮನೆ ಕಟ್ಟಿಸಿ ಭಾಳ ವರ್ಷ ಆಯ್ತು ಸರ್. ಹಂಚಿನ ಮನೆ ಸರ್. ಮತ್ತು ಇದ್ರ ಪ್ರಾಬ್ಲಮ್ ಆದ ಈಗ ಮನೆಗೆ ಇರೋದು ನಾನು ಒಬ್ಬನೇ. ಮನ್ಯಾಗ ಆರೋಗ್ಯ ಪರಿಸ್ಥಿತಿ ಭಾಳ ಇದನ್ನಕ್ಕೆ ಸರ್. ಭಾಳ ಹದಗೆಟ್ಟೈತೆ ಸರ್. ಈಗ ಅಂದರೆ ಮನ್ಯಾಗ ಆಲ್ಮೋಸ್ಟ್ ಈಗ ಮನ್ಯಾಗ ಪೇಷಂಟ್ ಹೋದಾರ ಸರ್. ಪೇಷಂಟ್ ಹೋದಾರ ಮನ್ಯಾಗ. ಅವ್ರ ಪೇಷಂಟ್ ಹ್ಯಾಂಡಲ್ ಮಾಡ್ಕೊತಾನೆ ಈ ಸಮಸ್ಯೆ ಎದುರಿಸ್ಬೇಕಾಗಿದೆ ಸರ್. ನಾವು ನನ್ನ ಹೆಸರು ವಿನೋದ್ ಅಂತ ಹೇಳಿ ಸರ್. ಸರ್ ಇದು ನಮ್ಮ ಶಾಲೆ ಸರ್ಕಾರಿ ವೃತ್ತಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ಇಲ್ಲಿ ನಾವು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಾವು 3 ಜನನ ಇಲ್ಲಿ ನೀರಿನ ಗಟ್ಟರ ನೀರು ಸರ್ ಇದೆ. ಇದು ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ. ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಅಂಗನವಾಡಿ ಕೇಂದ್ರನೂ ಇದೆ. ಸಣ್ಣ ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ನಮ್ಮದು 1 to 7th ಸ್ಕೂಲ್ ಸರ್ ಇದು. ಮಕ್ಕಳು ತುಂಬ ಸಣ್ಣವರಿದ್ದಾರೆ.
ಅವ್ರಿಗೆಲ್ಲ ತುಂಬ ಕೆಟ್ಟ ವಾಸನೆ ಬೇರೆ ಬರ್ತಾ ಇದೆ. ಅವರ ಆರೋಗ್ಯದಲ್ಲಿ ಪರಿಣಾಮ ಬಿದ್ದರೆ ತುಂಬಾ ಕೆಟ್ಟದ್ದು ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳನ್ನೆಲ್ಲ ತಿಳಿಸಿದ್ದೀವಿ ಸರ್, ಆದರೂ ಕೂಡ ಇದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಸರ್. ಈ ವಾಸನೆಯಿಂದ ಟೀಚರ್ಸ್ಗೂ ತ್ರಾಸಾಗಿದೆ ಸರ್, ಮಕ್ಕಳಿಗೂ ಕೂಡ ತುಂಬಾ ತೊಂದರೆ ಆಗಿದೆ ಸರ್. ಹಾಂ, ಪ್ರತಿದಿನ ಪೇರೆಂಟ್ಸ್ ಸರ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಸರ್ ಇದ್ರ ಬಗ್ಗೆ. ಏನು ನಿಮ್ಮ ಶಾಲೆ ಮುಂದ್ಗಡೆ ಈ ರೀತಿ ಗಟ್ಟರು ನೀರು ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ, ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ತುಂಬ ಇದಾಗುತ್ತೆ ಅಂತ ಬಿಟ್ಟು ಅವರು ಕೂಡ ನಮಗೆ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೂ ನಾವು ಸಮಜಾಯಿಸಿ ಎಲ್ಲ ಹೇಳ್ತಾ ಇದ್ದೀವಿ ಸರ್. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಅವರೆಲ್ಲ ಬಂದು ನೋಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಇವತ್ತೆಲ್ಲ ನಾಳೆ ಸರಿ ಮಾಡ್ಬೋದು ಅಂತ ಹೇಳಿ ನಾವು ಅದು ನಿರೀಕ್ಷೆಯಲ್ಲಿ ಇದ್ವಿ ಸರ್. ಇಷ್ಟು ಆಕ್ಷೇಪಣೆ ಕೊಟ್ಟರು ಕೂಡ ಸುಮಾರು 1 ವರ್ಷ ಆಯಿತು ಸರ್. 1 ವರ್ಷ ಆದ್ರೂ ಕೂಡ ಇದ್ರ ಸಮಸ್ಯೆ ಬಗೆಹರಿದಿಲ್ಲ ಸರ್. ದಯವಿಟ್ಟು ಇದ್ರ ಬಗ್ಗೆ ನೀವು ಏನಾದರೂ ಮಾಡಿ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.